ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಏನು ತೊಗೊಂಬಂದಿನಂದ್ರೆ ಒಂದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ರೆಸಿಪಿ. ಅದು ಯಾವ ರೆಸಿಪಿ ಅಂದರೆ ನಾನು ಗೋಧಿ ಹಿಟ್ಟಿನಿಂದ ಮಾಡುವ ಬಜ್ಜಿ, ಈರುಳ್ಳಿ ಬಜ್ಜಿ ಮಾಡ್ತಾಯಿದ್ದೀನಿ. ಕಡಲೆ ಹಿಟ್ಟಿದ್ರೇ ಬಜ್ಜಿ ಮಾಡಬೇಕಂತೇನಿಲ್ಲ, ಗೋಧಿ ಹಿಟ್ಟಿನಿಂದನೂ ಮಾಡಬಹುದು. ಅದು ಸಾಫ್ಟಾಗಿ ಭಾರಿ ನೈಸ್ ಬರಬೇಕಂದ್ರೆ ನಾ ಅದಕ್ಕೇನು ಒಂಥರ ಇಂಗ್ರೀಡಿಯೆಂಟ್ಸ್ ಏನು ತೊಗೊಂಡಿನಂದ್ರೆ ಒಂದು ಬಟ್ಲು ಮೊಸರು ತೊಗೊಂಡಿನಿ ನೋಡಿರಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ತೊಗೊಂಡಿನಂದ್ರೆ 2 ಈರುಳ್ಳಿ ಹೆಚ್ಕೊಂಡಿನಿ, ಒಂದು 4 ಮೆಣಸಿಕಾಯಿ ಹೆಚ್ಕೊಂಡಿನಿ, ಕೊತ್ತಂಬರಿ, ಕರಿಬೇವು, ಸೋಡಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಜ್ವೈನು, ಮೊಸರು, ಗೋಧಿ ಹಿಟ್ಟು ಇದು ಒಂದು ಬೌಲ್ ತೊಗೊಂಡ್ರೆ ಇದರ ಅರ್ಧ ಇದು ಮೊಸರು ತೊಗೋಬೇಕ್ರಿ. ಸಾಫ್ಟಾಗಿ ಮಸ್ತ್ ಬರ್ತಾವೆ ಮಂಗಳೂರು ಬಜ್ಜಿ ಟೈಪು ನೋಡಿರಿ. ಮೊಸರು ಗಟ್ಟಿಯಾಗಿರುವಂಥ ಮೊಸರು. ಈಗೇನು ಮಾಡೋಣ ಅಂದ್ರೆ ನಾವು ಗೋಧಿ ಹಿಟ್ಟು ಸಾಣಿಸಿಟ್ಕೊಂಡಿನಿ, ಕ್ಲೀನ್ ಮಾಡಿಟ್ಟಿನಿ, ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ಇವಾಗ ಏನು ಮಾಡೋಣ ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು, ಆಮೇಲೆ ಅಜ್ವೈನು, 1 ಸ್ಪೂನ್ ಅಜ್ವೈನ್ ಹಾಕ್ತಾಯಿದ್ದೀನಿ. ಮಸ್ತ್ ಆತಾವ್ರಿ. ಈವ್ನಿಂಗ್ ಟೈಮ್ ಆದರೂ ಮಾಡ್ಬೋದು, ಯಾರೇ ಬಂದಾಗ ಗೆಸ್ಟ್ ಬಂದಾಗಾದರೂ ಮಾಡ್ಬೋದು. ತಿನ್ಬೇಕು ಅನ್ನಿಸ್ದಾಗ ಕಡಲೆ ಹಿಟ್ಟೇ ಬೇಕಂತ ಏನಿಲ್ಲ. ಅದಕ್ಕೆ ಗೋಧಿ ಹಿಟ್ಟಲಿಂದನೂ ಮಾಡ್ಬೋದು, ಮೈದಾ ಹಿಟ್ಟಲಿಂದ ಮಾಡ್ಬೋದು. ನಾನು ಮೈದಾ ಹಿಟ್ಟಲಿಂದ ಮಾಡಕತ್ತಿಲ್ಲ, ಗೋಧಿ ಹಿಟ್ಟಲಿಂದ ಮಾಡತ್ತೀನಿ, ಚಪಾತಿ ಮಾಡೋ ಹಿಟ್ಟಲಿಂದ. ಇಷ್ಟು ಚಿಟಿಕೆ ಸೋಡಾ ಹಾಕ್ತಾಯಿದ್ದೀನಿ. ಇವಾಗ ಮೆಣಸಿಕಾಯಿ ಹಾಕ್ತಾಯಿದ್ದೀನಿ, ಹಾಗೆ ಈರುಳ್ಳಿನೂ ಹಾಕ್ತೀನಿ. ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮಕ್ಕಳು ಬೇಕಂದಾಗ ಮಾಡಿಕೊಡ್ಬೇಕಾದ ಮಸ್ತ್ ಆಗ್ತದೆ ನೋಡಿರಿ. ಸಿಂಪಲ್ಲಾಗಿ ಟೇಸ್ಟ್ ಆಗ್ತಾವೆ ಬಜ್ಜಿ. ಈಗ ನೋಡಿರಿ ಇದು ಚೆನ್ನಾಗಿ ಕಲಿಸ್ಕೋಣ. ಮೊದಲೇ ಗೋಧಿ ಹಿಟ್ಟು ಕ್ಲೀನ್ ಮಾಡಿ ಇಟ್ಟಿದ್ದೆ ನಾನು. ತಿನ್ಬೇಕನ್ನಿಸ್ದಾಗ ಮಾಡೋಕೆ ಮಸ್ತ್ ಆಗ್ತಾವೆ ನೋಡಿರಿ. ಆ ಕಡಲೆ ಹಿಟ್ಟಿನೂ ಮಾಡಿ ಮೊನ್ನೆ ತೇರಿನ ದಿನ ಮಾಡಿದ್ದೆ, ಮತ್ತು ಮೊನ್ನೆ ಜಾತ್ರೆ ಒಳಗೂ ತಂದಿದ್ದೀವಿ ಜಿಲೇಬಿ ಬಜ್ಜಿ. ಹಾಗಾಗಿ ನಾನು ಕಡಲೆ ಹಿಟ್ಟಿನೂ ಬೇಡ, ಇವತ್ತು ಮೊಸರು ಐತಿ, ಮೊಸರಿನೂ ಮಾಡೋಣ ಅಂತ ಮಾಡಂತೀನಿ ನೋಡಿರಿ. ಮಸ್ತ್ ಆಗ್ತಾವೆ, ನೀವು ಒಂದ್ಸರಿ ಟ್ರೈ ಮಾಡ್ಬೋದು. ಈಗ ನೋಡಿರಿ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ. ಇವಾಗ ಮೊಸರು ಹಾಕೋತೀನಿ. ಕಲರ್ ಕಾಣಬೇಕಂದ್ರೆ ಒಂದು ಚಿಟಿಕೆ ಅರಿಶಿಣ ಪೌಡ್ರ್ ಹಾಕೋಬೇಕು. ಚಿಟಿಕೆ ಅರಿಶಿಣ ಪೌಡ್ರ್ ಸಾಕು. ಅಜ್ವೈನು ಹಾಕೀನಿ, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕಿನಲ್ರಿ. ಇವಾಗ ಮೊಸರು ಹಾಕೋಣ. ಇವಾಗ ನೋಡಿ ಮೊಸರು ಹಾಕಿ ಕಲಸೋಣ. ನೋಡಿರಿ ಈ ರೀತಿ ಕಲಸಿಟ್ಕೊಂಡಿನಿ. 10 ನಿಮಿಷ ಬಿಟ್ಟು ಹಾಕೋಣ, ಎಣ್ಣೆ ಕಾಯಿಲಿ ಹಾಕೋಣ. ಈಗ ನೋಡಿರಿ 10 ನಿಮಿಷ ಆಗ್ಯದ. ಈಗ ಬೋಂಡ ಹಾಕೋಣ ಬನ್ನಿ. ಇಲ್ಲಿ ಆಲ್ರೆಡಿ ಎಣ್ಣೆ ಕಾಯಿರ್ತೀನಿ, ಎಣ್ಣೆ ಕಾಯ್ದದ. ಇಷ್ಟಿಷ್ಟು ಈ ರೀತಿ ಆಗ್ಬೇಕು ನೋಡಿರಿ ಹಿಟ್ಟು. ಹಿಂಗೆ ಬಿದ್ದರೆ ಹಿಂಗೆ ಎಣ್ಣೆ ಕಾಯ್ದದ. ಎಣ್ಣೆ ಕಾಯ್ದದ್ರಿ, ಹಾಕೋಣ. ನೋಡಿರಿ ಈ ರೀತಿ ಫ್ರೈ ಮಾಡ್ಕೊತೀನಿ ಬಜ್ಜಿ. ಯಾವ ರೀತಿ ಮಸ್ತ್ ಆಗ್ತಾವೆ ನೋಡಿರಿ. ಮಕ್ಕಳು ಕೇಳಿದ ತಕ್ಷಣ ನೀವು ಮಾಡಿಕೊಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ.
ಆಯ್ತು, ಇನ್ನೇನು ಸಮ್ಮರ್ ಬಂತು, ಮಕ್ಕಳು ಸೂಟಿ ಮುಗಿಸ್ಕೊಂಡು ಬರ್ತಾರೆ, ಹೇಳಿದ ತಕ್ಷಣ ಮಾಡಿ ಕೊಡ್ಬೋದು ನೋಡ್ರಿ. ನಮ್ಮ ವಿಶಾಲ್ ಇನ್ನೂ ಬಂದಿಲ್ಲ ರೀ, ಇನ್ನೂ 2 ಎಕ್ಸಾಮ್ ಇದ್ದಾವೆ, ಮುಗಿಸ್ಕೊಂಡು ಬರ್ತಾನೆ ಏಪ್ರಿಲ್ 4ಕ್ಕೆ. ಬಂದ ತಕ್ಷಣ ಅವ್ನ ಬೇಡಿಕೆ ಭಾಳ ಇರ್ತಾವೆ. ಇದ್ನಂದರೆ ನಾ ಜಾಸ್ತಿ ಸ್ನ್ಯಾಕ್ಸ್ ರೆಸಿಪಿ ಮಾಡೋದು. ಇವರಿಬ್ಬರು ಏನು ಕೇಳಲ್ಲ ಜಾಸ್ತಿ, ಅವನೇ ಜಾಸ್ತಿ ಇಲ್ಲೇ ಇರ್ತಾನಂದ್ರೂ. ವೈಭವನು ಬಂದಿದ್ದಾರೆ, ದೊಡ್ಡ ಮಗ ಹೋದ, ಇನ್ನು ಮತ್ತು ನಾವಿಬ್ಬರೇ ಆಗೀವಿ ನೋಡ್ರಿ. ಈಗ ತಗೊಂಡ್ಬಿಡೋಣ, ಮಸ್ತಾಗೆ ರೆಡಿ ಆಗೋಣ. ಸೆಕೆಂಡ್ ಬ್ಯಾಚ್ ಹಾಕೋಣ ನೋಡಿ ಫ್ರೆಂಡ್ಸ್. ರೆಡಿ ಆಯಿತು, ಗೋಧಿ ಹಿಟ್ಟಿನ ಬಜ್ಜಿ ಸೂಪರಾಗಿ ರೆಡಿ ಆಯ್ತು ನೋಡ್ರಿ. ಗೋಧಿ ಹಿಟ್ಟಿನ ಈರುಳ್ಳಿ ಬಜ್ಜಿ ಸೂಪರಾಗಿ ರೆಡಿ ಆದವು. ಅದ್ರ ಜೊತೆ ಒಂದು ಕಡಕ್ ಚಹಾ ಮಾಡ್ಕೊಂಡಿನಿ, ಮಸ್ತಾಗೆ ತಿನ್ಬೋದು ನೋಡ್ರಿ. ಸಾಯಂಕಾಲ ಸ್ನ್ಯಾಕ್ಸು ಸೂಪರಾಗಿರುತ್ತೆ. ಹಾಗೆಯೇ ಏನೋ ಕರ್ದುದು ಸಾಬುದಾಣಿ ಅಂತ್ರಿ, ಕರಿಯುವಂಥವು. ಇವು ಮೊನ್ನೆ ತಂಗಿ ಊರಿಗೆ ಹೋಗಿದ್ನಲ್ಲ, ಆಕಿ ಉಪವಾಸ ಮಾಡ್ದೆ ತಿನ್ನಕ್ಕೆ ಬರ್ತಾವೆ ಒಯ್ಯಿ ಅಂತ ಕೊಟ್ಟಾಳ. ಒಂದಿಷ್ಟು ತೋರಿಸ್ಕೊ, ನಿಮ್ಮ ಶಾಪೂರಲ್ಲಿ ಸಿಕ್ಕರಂತೇಳಿ ಇಷ್ಟು ಕೊಟ್ಟಾಡ್ರಿ, ತೊಗೊಂಡವು ಅಂತ. ಈ ರೀತಿ ಅವು ನೋಡ್ರಿ, ಇವು ಸಾಬುದಾಣಿ ನಮ್ಮ ಮಮ್ಮಿ ನೋಡೇ ಇಲ್ಲ. ಕರೆದು ತಿನ್ಬೋದಂತ ಉಪವಾಸಿದಾಗ ತಿಂತಾರೆ ಅವರೆಲ್ಲ, ನವರಾತ್ರಿ ಒಳಗೆ ಉಪವಾಸ ಮಾಡ್ತಾರಲ್ಲ. ಹಾಗಾಗಿ ಈ ರೀತಿ ಅವ ನಾನು ತರಿಸಿದ್ರೈತಂದ ಒಂದು ಸ್ವಲ್ಪ ತಂದಿನ ಶಾಂಪಲ್ಲ ನೋಡಿದೆ, ಕರೆದು ಮಸ್ತಾಗ್ಯಾವ್ರಿ. ಅದ್ರ ಮ್ಯಾಗ ಒಂಚೂರು ಉಪ್ಪು ಖಾರ ಉದ್ರಿಸ್ಕೊಂಡು ತಿನ್ಬೋದಂತ ತೊಗೊಂಡಿನಿ. ಯಜಮಾನ್ರಿ ತೋರಿಸೋದ್ರೈತೆ ಕರೆದೆ, ಹಂಗೆ ಎಣ್ಣೆ ಕಾಯ್ದಿತ್ತಲ್ಲ. ಸೂಪರಾಗಿ ರೆಡಿ ಆಗ್ಯಾವ ನೋಡ್ರಿ. ಬಜ್ಜಿ ಮಾತ್ರ ಸೂಪರ್ ಆಗ್ತಾವ. ನೀವು ಒಂದು ಸಾರಿ ಮಾಡ್ಕೊಂಡು ತಿನ್ಬೋದು ನೋಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ. ಒಂದು ಸಾರಿ ನೀವು ಟ್ರೈ ಮಾಡಿ, ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ನೋಡ್ರಿ. ಗರಿಗರಿಯಾಗಿ ಬಂದಾವ. ಯಾವ ರೀತಿ ಗರಿಗರಿ ಬಂದಾವ ಅಂದ್ರೆ, ಈಗ ನನಗೆ ಒಂದು ಕೈಯಲ್ಲಿ ಮೊಬೈಲು, ಒಂದು ಕೈ ಇದು ಅದಲ್ರಿ, ಈಗ ಭಾರಿ ಕಡಕ್ ಆಗ್ಯಾವ, ಮಸ್ತ್ ಆಗ್ಯಾವ ನೋಡ್ರಿ. ಒಂದು ಟ್ರೈ ಮಾಡಿ ನೋಡೋಣ ಬನ್ನಿ. ಒಳಗೆ ಸಾಫ್ಟ್ ಮೇಲ್ಗಡೆ ಕರುಮ್ ಮಸ್ತ್ ಆಗ್ತಾವೆ ನೋಡ್ರಿ. ನೀವು ಮಕ್ಕಳು ಮನೆಯವರು ತುಂಬಾ ಇಷ್ಟಪಟ್ಟು ತಿಂತಾರೆ. ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ಸೂಪರ್ ಮಾಡ್ಕೊಂಡು ತಿನ್ಬೋದು ನೋಡ್ರಿ, ಮಸ್ತಾಗ್ಯಾವ. ಮೇಲ್ಗಡೆ ಗರಿಗರಿಯಾಗಿ ಒಳಗೆ ಸಾಫ್ಟ್ ನೋಡಿರಿ, ಎಲ್ಲ ಅಷ್ಟು ಆಗ್ಯಾವು. ಇನ್ನೂ ಸ್ವಲ್ಪ ದೊಡ್ಡ ಮಾಡ್ಕೋಬೋದಿತ್ತು, ನಾನು ಸಣ್ಣ ಸಣ್ಣ ಹಾಕ್ಕೊಂಡಿನಿ. ಗಾರಿ ಒಳಗೆ ತುಂಬ ಸಾಫ್ಟ್ ಆಗ್ಯಾವ ರೀ. ಗಾರಿ ಒಳಗೆ ಸಾಫ್ಟ, ಮೇಲ್ಗಡೆ ಕ್ರಿಸ್ಪಿ ಆಗ್ಯಾವ ರೀ. ಮಾಡ್ಕೊಂಡು ತಿನ್ನಿರಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ಸಾಬುದಾಣ ನೋಡೋಣ್ರಿ, ನೋಡ್ರಪ್ಪ ಎಷ್ಟು ಚೆಂದ ಆಗ್ಯಾವ. ಮೇಲ್ಗಡೆ ಒಂಚೂರು ಉಪ್ಪು ಖಾರ ಉದುರಿಸ್ಕೊಂಡು ತಿನ್ಬೋದು ನೋಡ್ರಿ, ಮಸ್ತಾಗ್ಯಾವ ಇವನು. ನೋಡಮ್ಮ ಒಂದ್ಸಾರಿ ನಾನು ಶಾಪುರದಾಗ ಹೋಗಿ ತರಿಸ್ತೀನಿ ಇದ್ದು ಅಂದ್ರೆ, ಮಕ್ಕಳಿಗೆ ಇಷ್ಟ ಆಗ್ತಾವೆ ಕರೆದುಕೊಡ್ಲಾಕ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ. ಇಷ್ಟ ಆಗಿತ್ತಂದ್ರೆ ನಿಮ್ಮ ಬಜ್ಜಿ ರೆಸಿಪಿ ಏನರೆ ಗೋಧಿ ಹಿಟ್ಟಿನಿಂದ ಮಾಡುವಂಥ ಬಜ್ಜಿ ನಾ ಹೇಳಿಕೊಟ್ಟೀನಿ. ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಆಗ್ತೀರಿ, ನಾ ಹಾಕುವಂಥ ಹೊಸ ನೋಟಿಫಿಕೇಷನ್ ಸಿಗ್ತದೆ, ನೀವು ತಕ್ಷಣವೇ ನೋಡ್ಬೋದು. ನೀವು ಯಾರೆಲ್ಲ ನನ್ನ ರೆಸಿಪಿ ತಪ್ಪದೇ ಬಿಡುತ್ತಂತ ನೋಡ್ಲಾಗ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಮೊದಲು ಯಾವ ರೀತಿ ಸಪೋರ್ಟ್ ಮಾಡ್ತೀರಿ ಅದೇ ರೀತಿ ಸಪೋರ್ಟ್ ಮಾಡಿರಿ. ಇವಾಗೆಲ್ಲ ಫಂಕ್ಷನ್ ಬರತ್ತವ, ಆ ಕಡೆ ಫಂಕ್ಷನ ಊರು ಅದು ಅಡ್ಡಾಡಕತ್ತೀವಲ್ರಿ, ಹಾಗಾಗಿ ಡೈಲಿ ವಿಡಿಯೋ ಬಿಡೋಕ್ಕಾಗಲ್ದು. ಮತ್ತು ನಾಳೆಗೆ ಹೋಗ್ಬೇಕು ಊರಿಗೆ, ನಾಳೆಗೆ ಬರ್ತೀವಿ, ಇರಂಗಿಲ್ಲ, ಒಂದು ಕಡೆಗೆ ಹೋಗ್ಬೇಕಾಗ್ಯದ. ಹೋಗಿ ಬಂದಮೇಲೆ ಮತ್ತು ನಾನು ನಾಳೆ ಬಿಡ್ತೀನಿ, ನಾಡ್ದು ಹಾಕ್ತೀನಿ ರೆಸಿಪಿ. ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೆ ಬಾಯ್ ಫ್ರೆಂಡ್ಸ್.